ಟೆಕ್ ಈಸಿ ಎಕ್ಸ್ಪರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕೂಡ ಮಾಡಿ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, KCT ಒಂದು ಪ್ರಾಸೆಸಲ್ಲಿ ಯಾರ್ಯಾರು ಒಂದು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಲ್ಲ, ಸೊ ವಿದ್ಯಾರ್ಥಿಗಳೇ ನಿಮ್ಮ ಒಂದು ಫಸ್ಟ್ ರೌಂಡ್ ಕಂಪ್ಲೀಟಾಗಿ ಮುಗಿದಿದೆ ವಿದ್ಯಾರ್ಥಿಗಳೇ. ಹಾಗೆ ನೀವು ಒಂದು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡುವಂಥ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ತಡ ಆಗ್ತಾಯಿದೆ, ಸ್ವಲ್ಪ ವೆಯ್ಟ್ ಮಾಡಿ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, ಈ ಒಂದು KCTಯ ಒಂದು ಕಂಪ್ಲೀಟ್ ಆಗಿದ ಮೇಲೆ ಒಂದು ತುಂಬ ಜನ ವಿದ್ಯಾರ್ಥಿಗಳಿಗೆ ಅಥವಾ ಒಂದು ಇನ್ನು KCT ಕಂಪ್ಲೀಟ್ ಆಗಿಲ್ಲ ಪೂರ್ತಿಯಾಗಿ, ಆದರೆ ವಿದ್ಯಾರ್ಥಿಗಳು ತುಂಬ ಜನ ವಿದ್ಯಾರ್ಥಿಗಳೇ ಡೌಟ್ ಇರುತ್ತೆ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ವಿದ್ಯಾರ್ಥಿ ನೀವು ಟೆನ್ಷನ್ ತಗೊಳ್ಕೋಬೇಡಿ, ನಾನಿದ್ದೀನಿ ಹೇಳ್ತೀನಿ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವ ಥರ ಒಂದು ನಿಮ್ಮ ಇಂಜಿನಿಯರಿಂಗ್ ಲೈಫ್ ಆಗಿರ್ಬೋದು, ಯಾವ ಥರ ಒಂದು ಸ್ಕಿಲ್ಸ್ ಆಗಿರ್ಬೋದು. ಸೊ ನೀವು ತುಂಬ ಜನ ವಿದ್ಯಾರ್ಥಿ ಗೊತ್ತಿರುವುದಿಲ್ಲ ಯಾವ ಥರ ಸ್ಕಿಲ್ಸನ್ನು ಕಲ್ಕೋಬೇಕು, ಹಾಗೆಯೇ ಯಾವ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು ಯಾವ ಥರ ಸ್ಕಿಲ್ಸನ್ನು ಸ್ಟಾರ್ಟ್ ಮಾಡಬೇಕು, ಸೋರ್ಸ್ ಕೋಡ್ ಏನಾಗಿರ್ಬೋದು. ಸೊ ವಿದ್ಯಾರ್ಥಿ ಸ್ವಲ್ಪ ತಡ ಆಗ್ಬೋದು, ಬಟ್ ಎಲ್ಲನೂ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲ ನನ್ನ ಮೈಂಡಲ್ಲಿದೆ, ಸೊ ಈ ಥರ ಅಪ್ಲೋಡ್ ಮಾಡ್ಬೇಕು ಅನ್ನೋದನ್ನು. ಸೊ ಇವಾಗ ಸದ್ಯಕ್ಕೆ ಬಂದು ಒಂದು KCT ಪ್ರಾಸೆಸ್ಸಲ್ಲಿ ಒಂದು ಪ್ರಾಸೆಸ್ಸಲ್ಲಿ ಇರುವಂಥ ವಿದ್ಯಾರ್ಥಿಗಳು ಏನಿದಿರಲ್ಲ, ಸೊ ನಿಮಗೆ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಾನು ಮಿಸ್ ಆಗ್ತೀನಿ ಅನ್ನೋದು ತುಂಬ ಜನ ವಿದ್ಯಾರ್ಥಿಗಳಿರುತ್ತೆ. ಸೊ ಈ ಒಂದು ನಮ್ಮ KE ಡಿಪಾರ್ಟ್ಮೆಂಟ್ ಅಂತೂ ಇದು ಒಂದು ತಿಳಿಸೋದಿಲ್ಲ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ಈ ಒಂದು ನಮ್ಮ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿರುವಂಥ ಒಂದು ಯೂನಿವರ್ಸಿಟಿ ಇದೆ. ಸೊ ಅದು ನಾವು VTU ಅಂತ ಕರಿತೀವಿ. ಸೊ VTU ಅಂತಂದರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿಯಲ್ಲಿದೆ, ಓಕೆನಾ. ಸೊ ಆ ಯೂನಿವರ್ಸಿಟಿ ಏನಿದೆಯಲ್ಲ, ಸೊ ಆ ಯೂನಿವರ್ಸಿಟಿ ಅಂಡರಲ್ಲಿ ಅರೌಂಡ್ 202 ಕಾಲೇಜಸ್ ಇದ್ದಾವೆ. ಆ ಕಾಲೇಜಲ್ಲಿ BTech ಆಗಿರ್ಬೋದು, MTech ಆಗಿರ್ಬೋದು, MCA ಆಗಿರ್ಬೋದು, MCA BCA ಆಗಿರ್ಬೋದು, ಸೊ ಆರ್ಕಿಟೆಕ್ಚರ್ ಕೂಡ ಆಗಿರ್ಬೋದು. ಸೊ ಈ ಥರ ಎಲ್ಲವೂ ಕೂಡ ಕೋರ್ಸ್ ಇರುತ್ತೆ. ಆ ಯೂನಿವರ್ಸಿಟಿ ಕೆಳಗಡೆ 202 ಕಾಲೇಜ್ ಇರುತ್ತೆ. ಸೊ ಆ ಯೂನಿವರ್ಸಿಟಿ ನಮಗೆ ಪಬ್ಲಿಷ್ ಮಾಡುತ್ತೆ ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ವಿದ್ಯಾರ್ಥಿಗಳೇ, ನಾನು ನೋಡ್ತಾನೆ ಬಂದಿದ್ದೀನಿ. ಸೊ ಈ ಕಾಲೇಜ್ ಸ್ಟಾರ್ಟ್ ಆಗೋದು ಏನಿದೆಯಲ್ಲ, ಪೂರ್ತಿಯಾಗಿ ಥರ್ಡ್ ರೌಂಡ್ ಕಂಪ್ಲೀಟ್ ಆಗೋವರೆಗೂ ಒಂದು ವೆಯ್ಟ್ ಮಾಡೋದಿಲ್ಲ ಕಾಲೇಜನ್ನ ಅನೌನ್ಸ್ಮೆಂಟ್ ಮಾಡೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಅದು ಬಂದು ನಮ್ಮ VTO ಬಂದು ಯಾವಾಗ ತಿಳಿಸುತ್ತೆ ಅಂದರೆ ಅರೌಂಡ್ ಸೆಕೆಂಡ್ ರೌಂಡ್ ಏನು ಕಂಪ್ಲೀಟ್ ಆಗುತ್ತಲ್ಲ, ಸೊ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿದ ತಕ್ಷಣ ನಿಮ್ಮ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ತಿಳಿಸುತ್ತೆ, ಓಕೆನಾ. ತುಂಬ ಜನ ವಿದ್ಯಾರ್ಥಿ ಥರ್ಡ್ ರೌಂಡ್ ಕೂಡ ವೆಯ್ಟ್ ಮಾಡ್ತಾರೆ, ಬಟ್ ಥರ್ಡ್ ರೌಂಡು ಕೂಡ ಅದು ತುಂಬ ಡಿಲೇ ಆಗುತ್ತೆ ವಿದ್ಯಾರ್ಥಿ ಥರ್ಡ್ ರೌಂಡ್ ಸ್ಟಾರ್ಟ್ ಆಗೋದು. ಸೊ ಅಷ್ಟುವರೆಗೂ ಅಂತೂ ವೆಯ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಅಷ್ಟುವರೆಗೂ ಲಾಸ್ಟ್ ರೌಂಡ್ಗೂ ವೆಯ್ಟ್ ಮಾಡಿ ಎಷ್ಟು ಜನ ಬರ್ತಾರೆ ವಿದ್ಯಾರ್ಥಿ ತೆಗೆದುಕೊಂಡು ಅವಾಗ ಕಾಲೇಜ್ ಸ್ಟಾರ್ಟ್ ಮಾಡೋದಿಲ್ಲ. ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿದ ತಕ್ಷಣ ನಿಮ್ಮ ಕಾಲೇಜ್ ಸ್ಟಾರ್ಟ್ ಆಗ್ತದೆ, ಸಿಲೆಬಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಬಟ್ ಅರೌಂಡ್ ಒಂದು 10 to 20 days ಸ್ಟಾರ್ಟಿಂಗಲ್ಲಿ ಇಂಟ್ರಡಕ್ಷನ್ ಪ್ರೋಗ್ರಾಮನ್ನು ತೆಗೆದುಕೊಳ್ತಾರೆ. ಯಾಕೆಂದರೆ ಇಂಟ್ರಡಕ್ಷನ್ ಪ್ರೋಗ್ರಾಮ್ ಯಾಕೆಂತಂದರೆ ವಿದ್ಯಾರ್ಥಿಗಳೇ, ಸೊ ಯಾರ್ಯಾರು ವಿದ್ಯಾರ್ಥಿ ಬಂದಿರ್ತಾರೆ ಸಬ್ಜೆಕ್ಟ್ಸ್ ಬಗ್ಗೆ ಇರ್ಬೋದು, ಅವ್ರ ನಾಲೆಜ್ ಬಗ್ಗೆ ಇರ್ಬೋದು. ಸೊ ಒಂದೊಂದು ಕಾಲೇಜಲ್ಲಿ ಏನು ಮಾಡ್ತಾರೆ, ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ. ಸೊ ಯಾರ್ಯಾರ ಎಬಿಲಿಟಿ ಯಾವ ಥರ ಇದೆ, ಮೆಂಟಲ್ ಎಬಿಲಿಟಿ, ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರ್ಬೋದು, ರೀಸನಿಂಗ್ ಕ್ವಶನ್ಸ್ ಆಗಿರ್ಬೋದು, ಈ ಥರ ಇಂಟ್ರಡಕ್ಷನ್ ಪ್ರೋಗ್ರಾಮಲ್ಲಿ ಮಾಡ್ತಾರೆ. ಒಂದೊಂದು ಕಾಲೇಜು ಕ್ರಿಕೆಟು, ಈ ಥರ ವಾಲಿಬಾಲ್ ಇವೆಲ್ಲನೂ ಆಡಿಸ್ತಾರೆ ಸ್ಟಾರ್ಟಿಂಗ್ ಒಂದು 10 days, ಓಕೆನಾ. ಸೊ ಸ್ವಲ್ಪ ಜನ ಒಂದು ಗೇಮ್ಸ್ನ ಆಡಿಸಿದರೆ, ಸ್ವಲ್ಪ ಜನ ಏನೋ ಕ್ವಿಝನ್ ಮಾಡಿದರೆ, ಸ್ವಲ್ಪ ಜನ ಡ್ಯಾನ್ಸಸ್ನ ಕಂಡಕ್ಟ್ ಮಾಡಿದರೆ ಹೊಸದಾಗಿ ಕಾಲೇಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಕಾಲೇಜ್ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡುತ್ತೆ. ಬಟ್ ಆ ಎಕ್ಸಾಮ್ಸ್ ಆಗಿರೋದು ಅವು ಏನು ಕೂಡ ನಿಮಗೆ ಸೆಲೆಕ್ಷನ್ ಪ್ರಾಸೆಸ್ ಏನು ಇರುವುದಿಲ್ಲ, ಅಥವಾ ನೀವು ಫೇಲ್ ಆಗಿದ್ರೆ ಎಕ್ಸಾಮ್ಸಲ್ಲಿ ಅಂತಂದ್ರೆ ನಿಮ್ಮನ್ನು ಮತ್ತೆ ಮನೆಗೇನು ಕಳಿಸೋದಿಲ್ಲ. ಜಸ್ಟ್ ಫಾರ್ ಇಂಟ್ರಡಕ್ಷನ್ ಅಂದರೆ ಆ ವಿದ್ಯಾರ್ಥಿ ಒಂದು ಫ್ರೀಯಾಗಿ ಒಂದು ಮೂವ್ ಆಗಲಿ ಕಾಲೇಜಲ್ಲಿ ಅಂತ ಅಷ್ಟೇ ಇರುತ್ತೆ, ಮತ್ತೇನು ಇರೋದಿಲ್ಲ ಎಕ್ಸ್ಟ್ರಾ ಕೂಡ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ನಿಮ್ದು ಏನಿದೆಯಲ್ಲ ಟೋಟಲಾಗಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನಂತ ಇದೆಯಲ್ಲ, ಅದು ಬಂದು ಅಕ್ಟೋಬರ್ ಸ್ಟಾರ್ಟಿಂಗಲ್ಲೇ ಸ್ಟಾರ್ಟ್ ಆಗುತ್ತೆ. ಅಕ್ಟೋಬರು ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕಾಲೇಜ್ ಬಂದು. ಏಕೆಂದರೆ ಪ್ರೀವಿಯಸ್ ಇಯರ್ ಅದೇ ಥರ ಸ್ಟಾರ್ಟ್ ಆಗಿತ್ತು, ಬಟ್ ಈ ಇಯರ್ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಒಂದು ವೀಕ್ ಡಿಫ್ರೆನ್ಸಲ್ಲೇ ನಿಮ್ಮದು ಕೂಡ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಸೊ ಸೆಕೆಂಡ್ ರೌಂಡ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬಿಡ್ತಾರೆ. ಸೊ ನಾನು ನೋಟಿಫಿಕೇಶನ್ ಕೂಡ ತಿಳಿಸ್ತೀನಿ ಯಾವ ಥರ ಇರುತ್ತೆ ಅಂತ ನೋಟಿಫಿಕೇಶನು. ಸೊ ಹಾಗೆಯೇ ನಿಮ್ಗೆ VTO ಒಂದು ಗ್ರೂಪ್ ಕೂಡ ಲಿಂಕ್ ಇರುತ್ತೆ. ಸೊ ಅದನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ, ವಿದ್ಯಾರ್ಥಿ ಯಾವ ಥರ ಜಾಯ್ನ್ ಆಗಬೇಕು ಅನ್ನೋದನ್ನು. ಸೊ ಹಾಗೆಯೇ ನಿಮಗೆ ಒಂದು ಮೆಟೀರಿಯಲ್ಸ್ ಓದ್ಕೊಳ್ಳೋಕ್ಕೆ ಎಲ್ಲದಕ್ಕೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತಲ್ಲ, ಸೊ ಅದನ್ನು ಕೂಡ ತೋರಿಸ್ತೀನಿ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು, ಎಷ್ಟು ಸೋರ್ಸ್ ಅವೈಲೇಬಲ್ ಇದ್ದಾವೆ ಅಂತ ಇಂಜಿನಿಯರಿಂಗಲ್ಲಿ. ಸೊ ನಾನು ಸ್ಪೆಷಲಾಗಿ ಇಂಜಿನಿಯರಿಂಗ್ ಮಾಡುವಂಥ ವಿದ್ಯಾರ್ಥಿ ತುಂಬ ಸಪೋರ್ಟ್ ಮಾಡ್ತೀನಿ, ಏಕೆಂದರೆ ನಾನು ಕೂಡ ಇಂಜಿನಿಯರಿಂಗ್ ಮಾಡ್ತಿರೋದು. ಸೊ ನಮ್ಗೆ ಗೊತ್ತಿರೋಂಥ ಸೋರ್ಸನ್ನು ನಿಮಗೆ ತೋರಿಸ್ತೀನಿ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು. ಸೊ ನಿಮಗೆ ನಾನು ಕೊಟ್ಟಿರೋಂಥ ಮಾಹಿತಿ ಇಷ್ಟವಾಗಿದೆ ಅನಿಸುತ್ತೆ. ಹಾಗೆ ನಾನು ಹೇಳಬೇಕಂತ ಬಂದಿರೋಂಥ ಇಂಥದೇ ಮಾಹಿತಿ. ಸೊ ಏನಂದರೆ ಕಾಲೇಜ್ ಬಂದು ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ ವಿದ್ಯಾರ್ಥಿ, ಸ್ವಲ್ಪ ತಡ ಆಗಿದೆ. ಹಾಗೆಯೇ ಸೆಕೆಂಡ್ ರೌಂಡ್ ಕೂಡ ತಡ ಆಗಿದೆ, ಇನ್ನೂ ಸ್ವಲ್ಪ ವೆಯ್ಟ್ ಮಾಡಿ. ಸೊ ಏನೇ ಅಪ್ಡೇಟ್ ಬಂದು ಕೂಡ ನಾನು ತಿಳಿಸ್ತಿರ್ತೀನಿ. ನಮ್ಮ ಚಾನಲನ್ನು ಫಾಲೋ ಮಾಡಿ ವಿದ್ಯಾರ್ಥಿ, ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ವಿದ್ಯಾರ್ಥಿ. ಸೊ ಇನ್ನಿತರ ಏನಾದ್ರು ಕಾಮೆಂಟ್ಸ್ ಏನಾದ್ರು ಡೌಟ್ಸ್ ಇದ್ದರೆ ಕೂಡ ನೀವು ತಿಳಿಸ್ಬೋದು, ನಾನು ಕಾಮೆಂಟ್ ಸೆಕ್ಷನ್ ತಿಳಿಸ್ತೀನಿ. ಅಥವಾ ತುಂಬ ಇಂಪಾರ್ಟೆಂಟ್ ಆಗಿದ್ದರೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.